ಸೆಪ್ಟೆಂಬರ್ 17ನೇ ತಾರೀಕು. ಸೊ ಗೊಬ್ಬರ ಕೊಟ್ಟು ಇವತ್ತಿಗೆ 2 ದಿವಸ ಆಗಿದೆ ನೋಡಿ. ಇಲ್ಲಿ ಪೆರಿಕಿಲೇರಿಯಾ ಎಲೆಗಳ ಹೊಸ ಎಲೆಗಳಿನ ಚಿಗುರಿನ ತನಕ ಬಂದಿಲ್ಲ, ನೋಡ್ತಾ ಇರ್ಬೋದು. ಸೊ ಇನ್ನೂ ಸ್ವಲ್ಪ ಮುಂಚೆ ನಾನು ಪ್ರಿವೆಂಟಿವ್ ಆಗಿನ ಸ್ಪ್ರೇಗಳು ಕೊಟ್ಬಿಟ್ಟಿದ್ರೆ ಇನ್ನು ಕ್ಯೂರ್ ಆಗಿದ್ಬಿಡೋದು. ಚೆನ್ನಾಗಿರೋದೆಲ್ಲ ನೋಡಿ, ಯಾಕೆ ನಿಮಗೆ ಗ್ರೀನಿಶ್ ಆಗಿ ಕಾಣಿಸ್ತಿರ್ತದೆ. ಇದು ಬಂದುಬಿಟ್ಟು ನಿಮಗೆ ಪೆರಿಕಿಲೇರಿಯಾ ಸ್ಪಾಟ್ ಡಿಸೀಸು. ಮೇಲ್ಗಡೆ ಇರೋ ಎಲೆಗಳು ನೋಡಿ ಕಂಪ್ಲೀಟಾಗಿ. ಸೊ ಇದು ಮುಂಚೆ ಬಂದಿತ್ತು, ಕಂಟ್ರೋಲ್ ಆಗಿ ಅಲ್ಲಿ ಸ್ಟಾಪ್ ಆಗಿದೆ. ಸೊ ಈ ಥರ ನೀವು ಡೈಲಿ ಅಬ್ಸರ್ವ್ ಮಾಡ್ತಾಯಿರಿ. ಈ ಥರ ನಮಗೇನಿದ್ದೀರ ಹೊಸ ಎಲೆಗಳಲ್ಲಿ ಯಾವುದೇ ರೀತಿ ರೋಗ ಲಕ್ಷಣಗಳು ಕಾಣದೇ ಇರಬೇಕು. ಗೊಬ್ಬರ ಹಾಕಿದ್ದು ಈ ಥರ ನೀರು ಹೊಡೆದಿರೋದ್ರಿಂದ ಕರಗ್ತದೆ. ಸೊ ನಂದರಲ್ಲಿ ಆದಷ್ಟು ನಾನು ನಿಮಗೆ ಹೈಲೈಟ್ ಮಾಡ್ತಾ ಇರೋದೇನೆಂದರೆ, ಯಾವುದು ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಏನು ಪ್ರಾಬ್ಲಮ್ ಆಗಿತ್ತು, ಅದು ಎಲ್ಲಿಗೆ ಸ್ಟಾಪ್ ಆಗಿದೆ, ಯಾವ ಥರ ಕ್ಯೂರೇಟಿವ್ ಆಗ್ತಿದೆ ಅಂತಂದು. ಸೊ ನೋಡಿದೆಲ್ಲ, ಇದು ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿಯಿಂದ ಕೂಡ ಹೀಗೆ ಕಾಣುತ್ತೆ. ಇದು ಕೊಳೆ ರೋಗ ಅಂತ ತಿಳ್ಕೊಬಾರ್ದು ನೀವು. ಸೊ ಇವಾಗ ನಾವು ಗೊಬ್ಬರ ಕೊಟ್ಟಿರೋದ್ರಿಂದ ಎಲ್ಲ ಸ್ವಲ್ಪ ಕ್ಯೂರ್ ಆಗುತ್ತೆ. ಅಗೇನ್ ಮಳೆ ಬರ್ತಾ ಇರೋ ಕಾರಣ ನಾವು ನೀರನ್ನ ಹೊಡಿಬೇಕು ಒಂದು. ಸೊ ಇದು ಕಂಪ್ಲೀಟ್ ಫೆರಸ್. ಇದು ನೋಡ್ತಿದ್ದೀರಲ್ಲ, ಇದು ಫೆರಸ್ ಅಂದರೆ ಕಬ್ಬಿಣದ ಅಂಶ. ಸೊ ಇದು ನಮಗೇನಕ್ಕಂತಂದರೆ ಗೆಡ್ಡೆಯ ತೂಕ ಬರೋದಕ್ಕೆ. ಸೊ ನಾನು ನಿಮ್ಗೆ ಹೇಳಿದ್ದೆ ಅವತ್ತು, ಗೊಬ್ಬರನ ನಾವು ನೆಲಕ್ಕೆ ಕೊಟ್ಟರೆ ಅಂದರೆ ಇಲ್ಲಿ ಹಾಕಿಬಿಟ್ಟು ಅರ್ತಿಂಗ್ ಅಪ್ ಮಾಡಿಸಿದ್ರೆ ಏನು ಲಾಭ ಅಂತ ಹೇಳಿದ್ದೆ. ಸೊ ನೋಡಿ, ಇವಾಗ ಎಲೆಗಳ ಮೇಲೆ ಬಿದ್ದಿದೆ ಇದು ಗೊಬ್ಬರ. ಈ ಥರ ಸುಡುತ್ತೆ ಎಲೆ ಮೇಲೆ ಬಿದ್ದರೆ ಅಥವಾ ಬೀಜದ ಮೇಲೆ ಬಿದ್ದರೆ ಬೆಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಸತ ನಿಮ್ಗೆ ಹೇಳೋದು, ನೀವು ಮಣ್ಣು ಹಾಕಿಸುವ ಮುಂಚೆನೇ ಗೊಬ್ಬರನ ಇದರಲ್ಲಿ ಹಾಕಿಬಿಟ್ಟು, ಈ ಪಾತಲ್ಲಿ ಹಾಕಿಬಿಟ್ಟು ಅದಾದಮೇಲೆ ಮಣ್ಣನ್ನು ಕೊಡೋದ್ರಿಂದ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಇದೆಲ್ಲ ಸ್ಟಾರ್ಟಿಂಗ್ ನನಗೆ ಈ ಒಂದು ಏರಿಯಾ ಏನಿದೆಲ್ಲ ಇಲ್ಲಿ ಇದಿಷ್ಟರಲ್ಲಿ ನನಗೆ ಶುಂಠಿನೇ ಬಂದಿದ್ದಿಲ್ಲ ಆ್ಯಕ್ಚುಲಿ. ಇಲ್ಲೆಲ್ಲ ತುಂಬ ಅಂದರೆ ತುಂಬ ಕಡಿಮೆ ಇತ್ತು. ಅದಾದಮೇಲೆ ಸ್ವಲ್ಪ ಚೆನ್ನಾಗ್ತದೆ. ಸೊ ನೋಡ್ತಾ ಇರ್ಬೋದು ನೀವು, ಇವೆಲ್ಲ ಹೊಸದಾಗಿ ರೀಸೆಂಟಾಗಿ ಬರ್ತಾ ಇರ್ತಕ್ಕಂಥವು. ಮುಂಚೆ ನನಗೆ ಅದಲ್ಲೆಲ್ಲ ಶುಂಠಿನೇ ಕಂಡಿದ್ದಿಲ್ಲ. ಸೊ ಇಲ್ಲಿಂದ ಒಂದು 15 ಡೇಸಲ್ಲಿ ನಮಗೆ ಈ ಕೊಟ್ಟಿರೋ ಗೊಬ್ಬರದ ವರ್ಕ್ ಏನಾಗುತ್ತೆ ಅಂತ ಒಂದು ಗೊತ್ತಾಗುತ್ತೆ, ರಿಸಲ್ಟ್. ಯಾಕೆಂದರೆ ಗ್ರಾನ್ಯುಲ್ಸ್ ರೂಪದಲ್ಲಿ ಕೊಟ್ಟಿರೋದ್ರಿಂದ. ಈ ಕಡೆ ಎಲ್ಲ ಪರವಾಗಿಲ್ಲ, ಕಂಪ್ಲೀಟ್ ಅಗೇನ್ ಗ್ರೀನ್ ಆಗಿದೆ. ತುಂಬ ಡಾರ್ಕ್ ಗ್ರೀನಲ್ಲಿ ಬರ್ತಾ ಇದ್ದಾವೆ ಎಲೆಗಳು. ಯಾವುದೇ ರೀತಿಯ ರೋಗಗಳು ಕೂಡ ಇದರಲ್ಲಿ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಸೊ ಇನ್ನೊಂದು ಸ್ಪ್ರೇ ಹೆಂಗೆ ಕೊಡೋದಿದೆ ನೋಡ್ತೀನಿ. ನಾನು ಇದರಲ್ಲಿ ಸಾಫ್ಟ್ನ ಮಿಕ್ಸ್ ಮಾಡಿರೋದ್ರಿಂದ ನಾನು ಕೂಡ ದುಡ್ಡಿನ ಒಂದು ಇದನ್ನು ನೋಡ್ಕೋಬೇಕು. ಸುಮ್ಮನೆ ಪದೇ ಪದೇ ಔಷಧಿ ಹೊಡೋದಕ್ಕಿಂತ ನೋಡ್ತೀನಿ. ಏನಾದ್ರು ಚೇಂಜಸ್ ಕಂಡ್ರೆ ಮಾತ್ರ ಸ್ಪ್ರೇ ಕೊಡ್ತೀನಿ. ಇದನ್ನು ಒಂದು 1 ಡೇ or 2 ಡೇ ವಾಚ್ ಮಾಡ್ತಾಯಿದ್ದು, ಅರ್ಜೆನ್ಸಿ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಸೊ ನಾನು ನಿಮ್ಗೆ ಅದನ್ನೇ ಹೇಳೋದು, ನೀವು ಫೀಲ್ಡ್ನ ಅಬ್ಸರ್ವ್ ಮಾಡ್ತಾ ಇರಬೇಕು, ಏನು ಚೇಂಜಸ್ ಕಾಣುತ್ತೆ ಅಂತ. ಸೊ ಇಲ್ಲಿ ನೋಡಿ, ಇದು ಕೊಳೆಯ ರೋಗದ ಲಕ್ಷಣ ಥರ ಕಾಣಿಸ್ತಾ ಇದೆ, ಬಟ್ ಗೆಡ್ಡೆಗೆ ಯಾವುದೇ ರೀತಿ ಇಶ್ಯೂ ಇಲ್ಲ ಅದರಲ್ಲಿ. ಸೊ ಇದಕ್ಕೆ ಇನ್ನೊಂದ್ಸಲ ನೋಡೋಣ. ನನಗೇನು ಸ್ಪ್ರೆಡ್ ಆಗ್ತಾಯಿಲ್ಲ, ಎಲ್ಲ ಒಂದೊಂದು ಗಿಡಗಳು ಮಾಮೂಲಿ ಇದ್ದೇ ಇರ್ತವೆ. ಸೊ ನಾವು ಯೂಸ್ ಮಾಡಿರ್ತಕ್ಕಂಥ ಔಷಧಿ ಬಾಟಲ್ಗಳು ನೋಡಿ ಎಷ್ಟು ತೊಗೊಂಬಿದ್ಬಿಟ್ಟಿದೆ. ಇಡೀ ಫೀಲ್ಡಲ್ಲಿ ನಾನು ಮೊನ್ನೆ ತೊಗೊಂಬಂದಿದ್ದು ಹೆಚ್ಚು ಕಡಿಮೆ 223 kg ಆಗಿತ್ತು ಗೊಬ್ಬರ ಎಲ್ಲ ಸೇರಿ ಟೋಟಲಾಗೆ. ಸೊ ಅದರಲ್ಲಿ ಒಂದು 30 kg ಅಷ್ಟೇನೋ, 30-35 kg ಅಷ್ಟು ಉಳಿದಿದೆ. ಸೊ ಇದು ಇವಾಗ ನೋಡ್ಕೊಂಬಿಟ್ಟು ಚೇಂಜಸ್ ಆದಮೇಲೆ ಉಳಿದಿರ್ತಕ್ಕಂಥದ್ದು ಎಲ್ಲೆಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಇರುತ್ತಲ್ಲ ಗ್ರೋತು, ಅಂಥ ಕಡೆ ಇನ್ನೊಂದು ಸಲ ನಾನು ಆ ಗೊಬ್ಬರನ ಒಂದು ವಾರದಲ್ಲಿ ನೋಡ್ಕೊಂಬಿಟ್ಟು ಕೊಡ್ತೀನಿ. ಸೊ ಏನಕ್ಕೆ ಅಂತಂದರೆ, ನಾನು ಆ್ಯಕ್ಚುಲಿ ಇಲ್ಲಿಂದ ಹಿಡಿದು ಈ ಒಂದು ಸ್ಪಾಟಿಂದ ಹಿಡಿದು ಅಲ್ಲಿ ತನಕ ಏನಿದೆಯಲ್ಲ ಒಂದು 200 ಅಡಿ ಇದೆ.
ಸೊ 2 ಮಡಿಯಿಂದ 5 ಕೆ ಜಿ ಕರೆಕ್ಟಾಗಿ ಒಂದು ಬಕೆಟಿಂದ ಎಲ್ರಿಗೂ ಸಮನಾಗಿ ಈಕ್ವಲಾಗಿ ಹಾಕ್ತಾ ಕರೆಕ್ಟಾಗಿ 5 ಕೆ ಜಿ ಹಾಕಿದೆ. ಅಂದರೆ ಒಂದು ಲೈನಿಗೆ 2.5 ಕೆ ಜಿ ಪ್ರಕಾರ ಲೆಕ್ಕ ಹಾಕಿ ಕೊಟ್ಟಿರೋದು. ಸೊ ಹಾಗಾಗಿ ನನಗೆ 85 ಲೈನ್ ಇರೋದ್ರಿಂದ ನಾನು ಕರೆಕ್ಟಾಗಿ ತಗೊಂಡೆ. ಆದರೂ ಕೂಡ ಸ್ವಲ್ಪ ಉಳಿತು ಅದು, ಯಾಕೆಂದರೆ ಬಕೆಟ್ 5 ಕೆ ಜಿ ಇರ್ಬೋದು, ಬಟ್ ಅದರಲ್ಲಿ ಇರ್ತಕ್ಕಂಥ ಕ್ವಾಂಟಿಟಿ ಕಡಿಮೆ ಆಯ್ತಿರ್ಬೇಕು ಮೋಸ್ಟ್ಲಿ. ಸೊ ಎಷ್ಟಾಗುತ್ತೆ ಅಷ್ಟು ಹಾಕಿದ್ದೀವಿ ಈಕ್ವಲಾಗೆ. ಉಳಿದಿರ್ತಕ್ಕಂಥದ್ದನ್ನು ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು ವಾರದಲ್ಲಿ ನೆಕ್ಸ್ಟ್ ನೋಡ್ಕೊಂಬಿಟ್ಟು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.